ಬೆಂಗಳೂರಿನ ಆಜಾದ್ ನಗರದಲ್ಲಿ ಸಾಲು ಸಾಲು ಕಳ್ಳತನ ಆಗಿದೆ. ಅಲ್ಲಿ ಸಿಸಿಟಿವಿ ದೃಶ್ಯ ನೋಡಿ ಕಳ್ಳನನ್ನ ಲಾಕ್ ಮಾಡಿದ್ದಾರೆ ಮಹಿಳೆಯರು. ಸ್ವಲ್ಪ ಗಮನಿಸಿದ್ದಾರೆ, ಯಾರು ದಿನ ಬಂದು ಅವನು ಕದ್ಕೊಂಡು ಹೋಗ್ತಾ ಇದ್ದಾನಲ್ಲ, ಯಾರು ಇವನು, ಏನು ಕತೆ ಅಂತ ಹೇಳಿ ಸಿಸಿಟಿವಿ ದೃಶ್ಯವನ್ನು ಗಮನಿಸಿದ್ದಾರೆ. ಅವನು ಬರೋದು ಚಲನವನ್ನೆಲ್ಲ ಗಮನಿಸಿಕೊಂಡು ಆನಂತರ ಅವರೇ ಹಿಡಿದು ಹೊಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಾರಿಶಕ್ತಿ ಮನೆ ಆವರಣದಲ್ಲಿದ್ದಂಥ ವಸ್ತುಗಳನ್ನು ಕದೀತಾ ಇದ್ದಂಥ ಅಪರಿಚಿತರು ಸೈಕಲ್ ಕದಿಯೋದು, ಜಾಕೆಟ್ ಕದ್ದು ಬಿಡೋದು, ಶೂ ಕದಿಯೋದು, ಈ ಥರ ಏನು ಅವ್ರಿಗೆ ಆಚೆ ಸಿಗುತ್ತೋ, ಬಟ್ಟೆ ಒಣಗಿ ಹಾಕಿದರೆ, ಶೂ ಆಚೆ ಬಿಟ್ಟಿದ್ರೆ, ಸೈಕಲ್ ನಿಲ್ಲಿಸಿದರೆ ಕದ್ದು ಬಿಡ್ತಾಯಿದ್ರು. ನಿನ್ನೆ ಕಳ್ಳತನಕ್ಕೆ ಅಂಥೇಳಿ ಬಂದಿದ್ದ ವ್ಯಕ್ತಿಯೊಬ್ಬನನ್ನು ಹಿಡ್ಕೊಂಡಿದ್ದಾರೆ ಮಹಿಳೆಯರು. ನಂತರ ಚಾಮರಾಜಪೇಟೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅವನನ್ನು. ಅಂತ ಗೊತ್ತಿತ್ತು, ಗ್ಯಾಂಗು ಇಷ್ಟೊಂದಂತ ಗೊತ್ತಿರಲಿಲ್ಲ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಹೆಚ್ಚಾಗ್ಬಿಟ್ಟಿದೆ ಕಳ್ಳರ ಕಾಟ. ವಿಜಯನಗರದ 3ನೇ ಹಂತದಲ್ಲಿ ಕಳ್ಳರ ಹಾವಳಿ ಜೋರಾಗಿದೆ. ಬೈಕ್ನಲ್ಲಿ ಬಂದು ಕಳ್ಳತನಕ್ಕೆ ಯತ್ನಿಸಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಬಗ್ಗೆ ನಿಗಾ ಇಟ್ಕೊಳ್ಳಿ ಅಂತ ಬಡಾವಣೆ ಜನರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬಡಾವಣೆಯಲ್ಲಿ ಪೊಲೀಸರು ನಿರಂತರವಾಗಿ ಗಸ್ತು ತಿರುಗಬೇಕು, ನೀವು ಯಾಕೆ ನಿಗಾ ವಹಿಸ್ತಾ ಇಲ್ಲ ಅಂತ ಪೊಲೀಸರಿಗೂ ಹೇಳಿದ್ದಾರೆ, ಜನಗಳಿಗೂ ಹೇಳ್ತಾ ಇದ್ದಾರೆ ಅವರು ಹುಷಾರಾಗಿರಿ ಅಂತ. ಬೈಕಲ್ಲಿ ಬಂದು ಕಳ್ಳತನಕ್ಕೆ ಟ್ರೈ ಮಾಡಿರೋ ಘಟನೆ ಇದು. ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.